ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಇದು ಹೊಸನಗರ ತಾಲೂಕಿನ ಮುಂಡ್ರಳ್ಳಿ ಶಾಲೆಯ ಕರ್ಮಕಾಂಡದ ಕಥೆ ಕಣ್ರಿ. ನಾನು STMC ಮಾಜಿ ಅಧ್ಯಕ್ಷರು, ಹೊಸನಗರ ತಾಲೂಕು. ಇಲ್ಲಿ ನಾನು 10ರಿಂದ STMCಯಲ್ಲಿ ಇದ್ದೆ. 3 ವರ್ಷ ಅಧ್ಯಕ್ಷರು ಕೂಡ ಆಗಿದ್ದೆ. 17-18ರವರೆಗೂ ಇಲ್ಲೇ ನಾವು STMCಯಲ್ಲೇ ಇದ್ವಿ. ಈಗಲೂ ಕೂಡ ಪೋಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಕೊನೆಯ ಏನಪ್ಪ ಅಂತಂದರೆ ಇಲ್ಲಿ ಒಂದು 400 ಮರ 85-86ರಲ್ಲಿ ಆಕಾಶಿ ಮರ ಹಾಕಿರೋಂಥದ್ದು ಇವತ್ತು ಕಟಿಂಗಿಗೆ ಅವಕಾಶ ಕೊಡ್ತಾ ಇಲ್ಲ. ಇದು ನಮ್ಮ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಆಮೇಲೆ ಕರೆಂಟ್ ಪವರ್ ಲೈನ್ ಕೂಡ ಇದೆ ಇಲ್ಲಿ. ನಾವು ಒಂದು ಲೈನ್ ಕೂಡ ಮಧ್ಯದಲ್ಲೇ ಇತ್ತು, ಅದನ್ನು ಕೂಡ ತೆಗ್ಸಿದ್ದೀವಿ. ಈಗ ದೊಡ್ಡ ಮರ ಆಗಿರೋದ್ರಿಂದ ಮರ ದಿನಕ್ಕೊಂದೊಂದು ಮರ ಬಿದ್ದಂಗೆ ಬೆಳ್ತಿದ್ದಾವೆ ಗಾಳಿ ಮಳೆಯಲ್ಲಿ. ಮಕ್ಕಳಿಗೂ ತೊಂದರೆ ಆಗುತ್ತೆ, ಮತ್ತು ನಾಳೆ ಏನಾದ್ರು ಅನಾಹುತ ಆದರೂ ಕೂಡ ತೊಂದರೆ ಆಗುತ್ತೆ. ಈ ಮರ ಒಂದು ತೆರವು ಮಾಡಲಿ ಉದ್ದೇಶ 5-6 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಟಿಂಗ್ DC ಕೂಡ ಪರ್ಮಿಷನ್ ಕೊಟ್ಟಿದ್ರು, ಇವಾಗ ಕಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮಗೆ ಈ ಮರ ಒಂದು ತೆರವು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಾಳೆ ಮಕ್ಕಳಿಗೆ ಏನಾದ್ರು ಅನಾಹುತ ಆದರೆ ಯಾರೂ ಮಕ್ಕಳನ್ನು ಕೊಡಲ್ಲ. ಮಕ್ಕಳನ್ನು ನಾವು ಇಲ್ಲಿ ಶಾಲೆಗೆ ಕಳಿಸ್ಬೇಕಂದ್ರೆ ತುಂಬ ಭಯ ಆಗ್ತಾಯಿದೆ. ಎಲ್ಲರೂ ಕೂಡ ಶಾಲೆ ಮಕ್ಕಳನ್ನು ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಮಕ್ಕಳನ್ನು ಕಳ್ಸೋದಕ್ಕೆ ಹೆದರ್ತಾ ಇದ್ದಾರೆ. ಮರ ದೊಡ್ಡದು ಅಂದರೆ ತುಂಬ ಒಂದು 3-4-5 ಫೀಟ್ವರೆಗೂ ಬೆಳೆದಿದ್ದಾವೆ ಮರ. ಒಂದು 400 ಮರ ಇದ್ದಾವೆ. ಅದರಲ್ಲಿ ಈಗ ಒಂದು 200 ಮರನಾದ್ರು ಕಟಿಂಗ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ತೆರವಾಗುತ್ತೆ. ಶಾಲೆ ಫೀಲ್ಡಲ್ಲಿ ಸುತ್ತಮುತ್ತ ಶಾಲೆ ಪಕ್ಕದಲ್ಲಿ ಇರೋದು ಮತ್ತು ಕರೆಂಟ್ ಲೈನ್ ಇರೋದ್ರಿಂದ ಅದ್ರ ಸ್ವಲ್ಪ ಸೈಡಾರು ಒಂದು 200 ಮರ ತೆಗೆದ್ರೆ ಸ್ವಲ್ಪ ಅರ್ಧ ಮರ ಹಿಂಭಾಗದಲ್ಲಿ ನಮಗೆ ತೊಂದರೆ ಆಗದ್ದು ಬಿಟ್ಟರು ತೊಂದರೆ ಇಲ್ಲ. ಈಗ ಒಂದು 2 ಎಕರೆ 16 ಗುಂಟೆ ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ ನಮಗೆ ಗ್ರಾಮ ವಾಸ್ತು ಅಂತೇಳಿ ಒಂದು DC ಬಂದು ಪ್ರೋಗ್ರಾಮ್ ಮಾಡಿದಾಗ ನಮಗೆ ತಕ್ಷಣ ಇದನ್ನು ಕಟಿಂಗ್ ಮಾಡಿ ಇದನ್ನು ನೀವು ಹಕ್ಕುಪತ್ರ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಅವಕಾಶನೂ ಮಾಡಿಕೊಟ್ರು. ಈ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸ್ಥಳೀಯವರೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಮೇಲಧಿಕಾರಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸರ್ಕಾರ ಗೃಹ ಸಚಿವರು ಕೂಡ ನಾವು ಒಂದು ಭೇಟಿ ಮಾಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆದರೂ ಕೂಡ ನಮಗೆ ಈ ಶಾಲೆ ಆಕಾಶ ಮರವನ್ನು ತೆರವು ಮಾಡಿಲ್ಲ. ಇದರಿಂದ ಮುಂದೆ ಪರಿಣಾಮ ದೊಡ್ಡದಾಗೋ ಸಂದರ್ಭ ಇದೆ. ನಾವು ಇನ್ನು ಮುಂದಿನ ಹೋರಾಟ ಮಾಡಬೇಕಾಗತ್ತೆ, ಪ್ರತಿಭಟನೆಯೂ ಮಾಡಬೇಕಾಗತ್ತೆ ಸರ್ಕಾರದ ಮೂಲಕ ಮತ್ತು ಅಧಿಕಾರಿಗಳ ಮೂಲಕ. ಈ ಶಾಲೆಯ ಒಂದು ಆಕಾಶ ಮರವನ್ನು ಕಡಿದು ನಮಗೆ ಈ ಶಾಲೆಯ ಒಂದು ಫೀಲ್ಡನ್ನು ಕೂಡ ಒಂದು ಖುಲ್ಲ ಮಾಡಿಕೊಟ್ಬಿಟ್ರೆ ನಮಗೆ ತುಂಬ ಧನ್ಯವಾದ ಅಂತ ಹೇಳ್ತಾ ಅವರಿಗೊಂದು ಅಭಿಮಾನದಿಂದ ನಾವು ಈ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಒಂದು ಅವಕಾಶ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಮಂಟ್ರಳ್ಳಿ ಶಾಲೆ STMC ಅಧ್ಯಕ್ಷರಾಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೆಯೇ ಈ ಮಕ್ಕಳಿಗೆ ಹೆಚ್ಚಿನದಾಗಿ ಮಲೆನಾಡು ಪ್ರದೇಶ ತುಂಬ ಮಳೆ ಇರೋದ್ರಿಂದ ಆಕಾಶಿ ಮರ ನಟ್ಟು ಒಂದು 20 ವರ್ಷ ಆಯಿತು. ಅದು ನಾವು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಹಾಗೂ ಎಲ್ಲ ನಮ್ಮ ಸರ್ಕಾರಕ್ಕೆ ಈ ಮಾಹಿತಿ ಕೊಟ್ಟಿದ್ದೀವಿ ಆದಷ್ಟು. ಆದರೆ ಈ ಮರ ಕಡಿಯೋಕ್ಕೆ ಆಗ್ತಾಯಿಲ್ಲ. ಹೆಚ್ಚಿನದಾಗಿ ನಮ್ಮ ಸರ್ಕಾರದವರು ಮತ್ತು ಈ ಸಂಬಂಧಪಟ್ಟಂಥ ಇಲಾಖೆಯವರು ಆದಷ್ಟು ಬೇಗ ಮರ ಕಡ್ದು ಕೊಡಿ ಅಂತೇಳಿ ನಾವು ಕೇಳ್ತೀವಿ. ನಿಮ್ಮ ಹೆಸರು? ಪುಟ್ಟಪ್ಪ, STMC ಅಧ್ಯಕ್ಷರು, ಮಂಟ್ರಳ್ಳಿ ಶಾಲೆ. ನೆಕ್ಸ್ಟ್ ನೀವು ಒಂಚೂರು ಅಲ್ಲೇ ನಿಂತ್ಕೊಳ್ಳಿ ಪಕ್ಕಕ್ಕೆ. ಅಣ್ಣ ಕಾಣಂಗಿದೆ ಮುಖ. ನೀವು ಇಲ್ಲಿ ಬನ್ನಿರಿ, ನೀವು ಹಿಂದಕ್ಕೆ ಅಲ್ಲ ನಿಂತ್ಕೊಳ್ಳಿ, ಚೂರು ಅಡ್ಜಸ್ಟ್ ಮಾಡಿ ನಿಂತ್ಕೊಳ್ಳಿ. ಅಲ್ಲಿ ನಿಮಗೆ ಕಾಣ್ತೀರಾ ಅಂತ ಅಷ್ಟೇ. ನಿಮ್ಮ ಹೆಸರು ಹೇಳಿ. ಅಧ್ಯಕ್ಷ STMC ಉಪಾಧ್ಯಕ್ಷ ಆಗಿರೋಂಥ ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ಇಲ್ಲೊಂದು 200-300 ಮರಗಳಿದೆ, ಒಂದು 400 ಮರಗಳಿದ್ದಾವೆ. ಅದರಲ್ಲಿ ಹೆಚ್ಚಾಗಿ ಒಂದು 200 ಮರನಾದರೂ ಒಂಚೂರು ಕಡಿಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಿ ಮಾವಿನ ಮರ ಆಗಿರ್ಬೋದು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ನಮ್ಗೆ ತುಂಬ ಭಯ ಆಗುತ್ತೆ. ಅಂಥದ್ರಲ್ಲಿ ಜಾಸ್ತಿ ಗಾಳಿ ಮಳೆ ಇರುವಾಗ ಮಕ್ಕಳ ಸ್ಕೂಲಿಗೆ ಕಳಿಸ್ಲಿಕ್ಕೆ ತುಂಬ ಒಂಥರ ಹೆದರಿಕೆ ಆಗುತ್ತೆ ನಮಗೆ. ಹಾಗಾಗಿ ಏನಾದರೂ ಮಾಡಿ ಇದನ್ನೊಂದು ಅವಕಾಶ ಕೊಡಬೇಕು ಈ ಮರನ ಕಡಿಲಿಕ್ಕೆ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಆ ಎಲೆಕ್ಟ್ರಿಕ್ ಪೋಲ್ದೇನೋ ಒಂದು ಹೇಳಿದ್ರಲ್ಲ, ಶಾಲೆಗೆ ಸಂಬಂಧಪಡಲ್ಲ ಅಲ್ಲ ಅಲ್ಲ ಅದ್ರ ಮೇಲೆ ಮರ ಬೀಳೋ ಚಾನ್ಸಸ್ ಇದೆ ಅಲ್ವಾ? ಅದನ್ನೇ ಒಬ್ರು ಎಕ್ಸ್ಪ್ಲೈನ್ ಮಾಡ್ಬಿಡಿ. ಒಂದು ನಿಮಿಷ ಹೇಳ್ತೀನಿ.
ಲೈನ್ ಮೇಲೆ ಬಿದ್ದು ಮಂಟ್ರಳ್ಳಿ ಶಾಲೆ ಇಷ್ಟು ಮರಗಳಿರೋದ್ರಿಂದ ಈ ಲೈನ್ ಮೇಲೆ ಬೀಳೋ ಇದಿದೆ, ಊರಿಗೆಲ್ಲ ಕರೆಂಟ್ ಇಲ್ಲದೆ ಇರೋಂಥ ಪರಿಸ್ಥಿತಿನೂ ಆಗಬಹುದು. ಹಾಗಾಗಿ ಬೇಗ ಅತಿ ಶೀಘ್ರದಲ್ಲೇ ಮರ ಕಡಿಲಿಕ್ಕೆ ಒಂದು ಅವಕಾಶ ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ. ತಾಲೂಕು ಮಂಟ್ರಳ್ಳಿ ಶಾಲೆ SMC ಅಧ್ಯಕ್ಷರಾಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಗೆಯೇ ಈ ಮಕ್ಕಳಿಗೆ ಹೆಚ್ಚಿನದಾಗಿ ಮಲೆನಾಡು ಪ್ರದೇಶ ತುಂಬ ಮಳೆ ಇರೋದ್ರಿಂದ ಅಕೇಶಿ ಮರ ನಟ್ಟು ಒಂದು 20 ವರ್ಷ ಆಯಿತು. ಅದು ನಾವು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಹಾಗೂ ಎಲ್ಲ ನಮ್ಮ ಸರ್ಕಾರಕ್ಕೆ ಈ ಮಾಹಿತಿ ಕೊಟ್ಟಿದ್ದೀವಿ ಆದಷ್ಟು. ಆದರೆ ಈ ಮರ ಕಟ್ಟೋದಕ್ಕೆ ಆಗ್ತಾಯಿಲ್ಲ. ಹೆಚ್ಚಿನದಾಗಿ ನಮ್ಮ ಸರ್ಕಾರದವರು ಮತ್ತು ಈ ಸಂಬಂಧಪಟ್ಟಂಥ ಇಲಾಖೆಯವರು ಆದಷ್ಟು ಬೇಗ ಮರ ಕಟ್ಟು ಕೊಡಿ ಅಂತೇಳಿ ನಾವು ಕೇಳ್ತೀವಿ. STMC ಉಪಾಧ್ಯಕ್ಷೆ ಆಗಿರೋಂಥ ನಾನು, ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ಇಲ್ಲೊಂದು 200-300 ಮರಗಳಿದೆ, ಒಂದು 400 ಮರಗಳಿದ್ದಾವೆ. ಅದರಲ್ಲಿ ಹೆಚ್ಚಾಗಿ ಒಂದು 200 ಮರನಾದರೂ ಒಂಚೂರು ಕಡಿಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲಿ ಮಾವಿನ ಮರ ಆಗಿರ್ಬೋದು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ನಮ್ಗೆ ತುಂಬ ಭಯ ಆಗುತ್ತೆ. ಅಂಥದ್ರಲ್ಲಿ ಜಾಸ್ತಿ ಗಾಳಿ ಮಳೆ ಇರುವಾಗ ಮಕ್ಕಳ ಸ್ಕೂಲಿಗೆ ಕಳಿಸ್ಲಿಕ್ಕೆ ತುಂಬ ಒಂಥರ ಹೆದರಿಕೆ ಆಗುತ್ತೆ ನಮಗೆ. ಹಾಗಾಗಿ ಏನಾದರೂ ಮಾಡಿ ಇದನ್ನೊಂದು ಅವಕಾಶ ಕೊಡಬೇಕು ಈ ಮರನ ಕಡಿಲಿಕ್ಕೆ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಇಷ್ಟು ಮರಗಳಿರೋದ್ರಿಂದ ಈ ಲೈನ್ ಮೇಲೆ ಬೀಳೋ ಇದಿದೆ, ಊರಿಗೆಲ್ಲ ಕರೆಂಟ್ ಇಲ್ಲದೆ ಇರೋಂಥ ಪರಿಸ್ಥಿತಿನೂ ಆಗಬಹುದು. ಹಾಗಾಗಿ ಬೇಗ ಅತಿ ಶೀಘ್ರದಲ್ಲೇ ಮರ ಕಡಿಲಿಕ್ಕೆ ಅವಕಾಶ ಕೊಡಬೇಕಂತ ಕೇಳ್ಕೊಳ್ತಿದ್ದೇನೆ. 400 ಮರ 85-86ರಲ್ಲಿ ಆಕಾಶಿ ಮರ ಹಾಕಿರೋಂಥದ್ದು ಇವತ್ತು ಕಟಿಂಗಿಗೆ ಅವಕಾಶ ಕೊಡ್ತಾ ಇಲ್ಲ. ಇದು ನಮ್ಮ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಆಮೇಲೆ ಕರೆಂಟ್ ಮೇಲೆ ಪವರ್ ಲೈನ್ ಕೂಡ ಇದೆ ಇಲ್ಲಿ. ನಾವು ಒಂದು ಲೈನ್ ಕೂಡ ಮಧ್ಯದಲ್ಲೇ ಇತ್ತು, ಅದನ್ನು ಕೂಡ ತೆಗ್ಸಿದ್ದೀವಿ. ಈಗ ದೊಡ್ಡ ಮರ ಆಗಿರೋದ್ರಿಂದ ಮರ ದಿನಕ್ಕೊಂದೊಂದು ಮರ ಬಿದ್ದಂಗೆ ಬೀಳ್ತಿದ್ದಾವೆ ಗಾಳಿ ಮಳೆಯಲ್ಲಿ. ಮಕ್ಕಳಿಗೂ ತೊಂದರೆ ಆಗುತ್ತೆ, ಮತ್ತು ನಾಳೆ ಏನಾದ್ರು ಅನಾಹುತ ಆದರೂ ಕೂಡ ತೊಂದರೆ ಆಗುತ್ತೆ. ಈ ಮರ ಒಂದು ತೆರವು ಮಾಡಲಿ ಉದ್ದೇಶ 5-6 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಡೆಗೆ DC ಕೂಡ ಪರ್ಮಿಷನ್ ಕೊಟ್ಟಿದ್ರು. ಇವಾಗ ಕಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮಗೆ ಈ ಮರ ಒಂದು ತೆರವು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಾಳೆ ಮಕ್ಕಳಿಗೆ ಏನಾದ್ರು ಅನಾಹುತ ಆದರೆ ಯಾರೂ ಮಕ್ಕಳನ್ನು ಕೊಡಲ್ಲ. ಮಕ್ಕಳನ್ನ ನಾವು ಇಲ್ಲಿ ಶಾಲೆಗೆ ಕಳಿಸ್ಬೇಕಂದ್ರೆ ತುಂಬ ಭಯ ಆಗ್ತಾ ಇದೆ. ಎಲ್ಲರೂ ಕೂಡ ಶಾಲೆ ಮಕ್ಕಳನ್ನು ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಮಕ್ಕಳನ್ನು ಕಳಿಸೋದಕ್ಕೆ ಹೆದರ್ತಾ ಇದ್ದಾರೆ. ಮರ ದೊಡ್ಡದು ಅಂದರೆ ತುಂಬ ಒಂದು 3-4-5 ಫೀಟ್ವರೆಗೂ ಬೆಳೆದಿದ್ದಾವೆ ಮರ. ಒಂದು 400 ಮರ ಇದ್ದಾವೆ. ಅದರಲ್ಲಿ ಈಗ ಒಂದು 200 ಮರನಾದ್ರು ಕಟಿಂಗ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ತೆರವಾಗುತ್ತೆ. ಶಾಲೆ ಫೀಲ್ಡಲ್ಲಿ ಸುತ್ತಮುತ್ತ ಶಾಲೆ ಪಕ್ಕದಲ್ಲಿ ಇರೋದು ಮತ್ತು ಕರೆಂಟ್ ಲೈನ್ ಇರೋದ್ರಿಂದ ಅದರ ಸ್ವಲ್ಪ ಸೈಡಾರು ಒಂದು 200 ಮರ ತೆಗೆದ್ರೆ ಸ್ವಲ್ಪ ಅರ್ಧ ಮರ ಹಿಂಭಾಗದಲ್ಲಿ ನಮಗೆ ತೊಂದರೆ ಆಗದ್ದು ಬಿಟ್ಟರು ತೊಂದರೆ ಇಲ್ಲ. ಈಗ ಒಂದು 2 ಎಕರೆ 16 ಗುಂಟೆ ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ ನಮಗೆ ಗ್ರಾಮ ವಾಸ್ತು ಅಂತೇಳಿ ಒಂದು DC ಬಂದು ಪ್ರೋಗ್ರಾಮ್ ಮಾಡಿದಾಗ ನಮಗೆ ತಕ್ಷಣ ಇದನ್ನು ಕಟಿಂಗ್ ಮಾಡಿ ಇದನ್ನು ಹಕ್ಕುಪತ್ರ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಅವಕಾಶನೂ ಮಾಡಿಕೊಟ್ರು. ಈ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಮೇಲಧಿಕಾರಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸರ್ಕಾರ ಗೃಹ ಸಚಿವರು ಕೂಡ ನಾವು ಒಂದು ಭೇಟಿ ಮಾಡಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆದರೂ ಕೂಡ ನಮಗೆ ಈ ಶಾಲೆ ಆಕಾಶ ಮರವನ್ನು ತೆರವು ಮಾಡಿಲ್ಲ. ಇದರಿಂದ ಮುಂದೆ ಪರಿಣಾಮ ದೊಡ್ಡದಾಗ ಸಂದರ್ಭ ಇದೆ. ನಾವು ಇನ್ನು ಮುಂದಿನ ಹೋರಾಟ ಮಾಡಬೇಕಾಗತ್ತೆ, ಪ್ರತಿಭಟನೆಯೂ ಮಾಡಬೇಕಾಗತ್ತೆ ಸರ್ಕಾರದ ಮೂಲಕ ಮತ್ತು ಅಧಿಕಾರಿಗಳ ಮೂಲಕ. ಈ ಶಾಲೆಯ ಒಂದು ಆಕಾಶ ಮರವನ್ನು ಕಡಿದು ನಮಗೆ ಈ ಶಾಲೆಯ ಒಂದು ಫೀಲ್ಡನ್ನು ಕೂಡ ಒಂದು ಖುಲ್ಲಾ ಮಾಡಿಕೊಟ್ಬಿಟ್ರೆ ನಮಗೆ ತುಂಬ ಧನ್ಯವಾದ ಅಂತ ಹೇಳ್ತಾ ಅವರಿಗೊಂದು ಅಭಿಮಾನದಿಂದ ನಾವು ಈ ಮನವಿಯನ್ನು ಮಾಡ್ಕೊಂಡಿದ್ದೀವಿ.